ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಈ ವರ್ಷದಲ್ಲಿ ಕೂಡ ನಾವು ಈ ಒಂದು ಶ್ರಮದಿನಗಳ ಧ್ಯಾನವನ್ನು ನಡೆಸುವಂತೆ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆಯನ್ನು ಮಾಡಿಕೊಟ್ಟದಕ್ಕಾಗಿ ತಂದೆಯ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ಅವಕಾಶಕ್ಕಾಗಿ ಭಿಕ್ಷೆ ಮೀಡಿಯಾದವರಿಗೂ ನನ್ನ ವಂದನೆಗಳನ್ನು ಉಪಕಾರವನ್ನು ಸಲ್ಲಿಸ್ತೇನೆ. ಈ ಒಂದು ಮಾಧ್ಯಮವನ್ನು ವೀಕ್ಷಿಸಿರುವ ನಿಮ್ಮೆಲ್ಲರನ್ನು ದೇವರು ಹೇಳುವಾಗಿ ಆಶೀರ್ವಾದ ಮಾಡುವುದಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾಗಿರುವಂಥ ನಮ್ಮ ದೇವರೇ, ನಿಮ್ಮ ಕೃಪೆಗಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಈ ಒಂದು ಸಮಯದಲ್ಲಿ ಒಂದು ಧ್ಯಾನವನ್ನು ನಾವು ಮಾಡುವಾಗ ವಿಶೇಷವಾಗಿ ನೀವು ತನ್ನ ಮುಂದಿಗೆ ಮಾತನಾಡ್ರಿ, ನಿಮ್ಮ ಸ್ವರವನ್ನು ಕೇಳುವಂಥ ಕೃಪೆಗೆ ನಡೆಸಿರಿ. ಈ ಶ್ರಮದಿನಗಳ ಧ್ಯಾನದ ಮುಖಾಂತರವಾಗಿ ನಮ್ಮ ಜೀವಿತವು ಅದು ಆತ್ಮಿಕವಾಗಿ ಬಲಗೊಳ್ಳಲಿಕ್ಕಾಗುವುದೇ ಕೃಪೆ ಮಾಡಿ ನಡೆಸಿರಿ. ನಮ್ಮಲ್ಲಿರುವಂಥ ಬಲೆಯನ್ನು ತೆಗೆದುಹಾಕಿ ನಿಮ್ಮ ಬಲವು ನಿಮ್ಮ ಕೃಪೆಯನ್ನು ಹೇಳುವಾಗಿ ಸೂರ್ಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸ್ವಲ್ಪ ಹೊತ್ತಿನ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ವಾಕ್ಯವು ನಮ್ಮೆಲ್ಲರೊಂದಿಗೆ ಮಾತನಾಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೇನ್. ಪ್ರೀತಿಯ ದೇವಜನರೇ, ಇಂದು ನೇಮಿಸಲ್ಪಟ್ಟಿರುವಂಥ ಮುಖ್ಯ ವಿಷಯ ದಾನ ಧರ್ಮ, ಪ್ರಾರ್ಥನೆ, ಉಪವಾಸ. ಮುಖ್ಯವಾಗಿ ನಾವು ಗಮನಿಸುವುದಾದರೆ ಇದು ನಮ್ಮ ಶ್ರಮದಿನಗಳ ಧ್ಯಾನಕ್ಕೆ ನೇರವಾದಂಥ ವಿಷಯವಾಗಿ ಇಲ್ಲದೇ ಇದ್ದರೂ ಕೂಡ ಉಪವಾಸದ ದಿನಗಳಲ್ಲಿ ಅಥವಾ ಶ್ರಮದಿನಗಳಲ್ಲಿ ನಾವು ಪಾಲಿಸಿಕೊಂಡು ಬಂದಂಥ ಅಥವಾ ನಾವು ಆಚರಿಸುವಂಥ ಕೆಲವೊಂದು ಪದ್ಧತಿ ನಿಯಮಗಳ ಅನುಗುಣವಾಗಿ ನಾವಿಂದು ಆಲೋಚನೆ ಮಾಡಲಿಕ್ಕೆ ಅಥವಾ ನಮ್ಮನ್ನು ಈ ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ಇದಕ್ಕಾಗಿ ನೇಮಿಸಲ್ಪಟ್ಟಿರುವಂಥ ದೇವರ ವಾಕ್ಯದ ಭಾಗವು ಮತ್ತಾಯನು ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯ ಅದರ 1ರಿಂದ 18 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 1ರಿಂದ 18 ವಚನಗಳು. ಅಲ್ಲಿ ನಾವು ಗಮನಿಸುವಾಗ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ದಾನ ಧರ್ಮ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರ ಮತ್ತು ನಮ್ಮ ಕ್ರೈಸ್ತ ಜೀವಿತದ ಒಂದು ಪ್ರಮುಖ ಭಾಗವಾಗಿ ಕೂಡ ನಾವು ಆಲೋಚನೆ ಮಾಡ್ತೇವೆ. ಕೊಡುವಂಥದ್ದು, ಇತರರಿಗೆ ಕೊಡುವಂಥದ್ದು, ಮುಖ್ಯವಾಗಿ ಕಷ್ಟದಲ್ಲಿರುವವರಿಗೆ ಅಥವಾ ಸಮಸ್ಯೆಯಲ್ಲಿರುವವರಿಗೆ ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡುವಂಥದ್ದು, ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯ. ಹೆಚ್ಚಾಗಿ ನಾವು ಉಪವಾಸ ದಿನಗಳಲ್ಲಿ ನಾವು ಮಾಡುವಂಥ ಒಂದು ಕಾರ್ಯ ಏನೆಂಬುದಾಗಿ ಆಲೋಚನೆ ಮಾಡುವುದಾದರೆ, ಹೆಚ್ಚಾಗಿ ನಮ್ಮ ಗಳಿಕೆಗಳಲ್ಲಿ ಅಥವಾ ನಾವು ಕೂಡಿಸಿಟ್ಟದರಲ್ಲಿ ಸ್ವಲ್ಪ ಭಾಗವನ್ನು ಕೊಡುವಂಥದ್ದು, ಅಥವಾ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಕೂಡ ಈ ಪದ್ಧತಿಗಳನ್ನ ನೋಡ್ತೇವೆ, ಎಲ್ಲ ಕಡೆ ನಾವು ನೋಡ್ತಾ ಬರ್ತೇವೆ. ಸ್ವಲ್ಪ ಭಾಗವನ್ನು ಅಥವಾ ಸ್ವಲ್ಪ ಅಂಶವನ್ನು ನಾವು ಇತರರಿಗೆ ಹಂಚುವಂಥದ್ದು ಅಥವಾ ಇತರರಿಗೆ ಕೊಡುವಂಥದ್ದು, ಆ ಮುಖಾಂತರವಾಗಿ ನಮ್ಮಿಂದ ಸಾಧ್ಯವಾದಷ್ಟು ಇತರರಿಗೆ ನಾವು ಸಹಾಯ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತೇವೆ. ಖಂಡಿತವಾಗಿ ಇದು ಒಳ್ಳೆಯದೇ, ಮತ್ತು ಯೇಸುಸ್ವಾಮಿ ಕೂಡ ಇದರ ಕುರಿತಾಗಿ ಮಾತನಾಡುವಾಗ ಇದು ಒಳ್ಳೆಯದೆಂಬುದಾಗಿ ಯೇಸುಸ್ವಾಮಿ ಕೂಡ ಹೇಳ್ತಾರೆ. ಆದರೆ ಈ ದಾನ ಧರ್ಮ ಮಾಡುವಂಥದ್ದು ಒಳ್ಳೆಯದೆಂಬುದಾಗಿ ನಾವು ಆಲೋಚನೆ ಮಾಡುವಾಗ ಇದು ಯಾವ ರೀತಿಯಾಗಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಪ್ರಶ್ನೆ ಆಗಿದೆ. ಇವತ್ತು ಇದನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳುವ ಈ ವಾಕ್ಯದ ಮುಖಾಂತರವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ನೋಡುವಾಗ ಯೇಸುಸ್ವಾಮಿ ಕೂಡ ನೀವು ದಾನ ಧರ್ಮ ಮಾಡಬೇಡ್ರಿ ಎಂಬುದಾಗಿ ಹೇಳುವುದಿಲ್ಲ, ಬದಲಾಗಿ ನಿಮ್ಮ ದಾನ ಧರ್ಮಗಳು ಅಥವಾ ನೀವು ಮಾಡುವಂಥ ಧರ್ಮ ಕಾರ್ಯಗಳು ಅದು ಯಾವ ರೀತಿಯಾಗಿರಬೇಕೆಂಬುದಾಗಿ ಬಹಳ ಸ್ಪಷ್ಟವಾಗಿ ಯೇಸುಸ್ವಾಮಿ ತಿಳಿಸ್ತಾ ಇದ್ದಾರೆ. ಯಾಕೆಂತೇಳಿದರೆ ಇಲ್ಲಿ ನಾವು ಗಮನಿಸುವಾಗ ದೇವರ ವಾಕ್ಯದಲ್ಲಿ ಕೂಡ ನಾವು ಆಲೋಚನೆ ಮಾಡುವಾಗ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು ಎಂಬುದಾಗಿ. ಇವತ್ತು ಅನೇಕ ವೇಳೆ ಇವತ್ತು ನಮ್ಮ ಉಪವಾಸ ದಿನಗಳಾಗಿರ್ಬೋದು ಅಥವಾ ನಾವು ಬೇರೆ ಬೇರೆ ಹಬ್ಬದ ಸಮಯಗಳಲ್ಲಿ ಮಾಡುವಂಥ ಈ ಧರ್ಮ ಕಾರ್ಯಗಳು ಅಥವಾ ದಾನ ಧರ್ಮಗಳು ಅನೇಕ ವೇಳೆ ಇತರರು ನೋಡಲಿ ಅಥವಾ ಇತರರು ನನ್ನ ಕುರಿತಾಗಿ ಮಾತನಾಡಬೇಕು ಅಥವಾ ಇತರರು ನನ್ನ ಕುರಿತಾಗಿ ಹೊಗಳಿಕೊಳ್ಬೇಕೆಂಬುದಾಗಿ ಅನೇಕ ವೇಳೆ ದಾನ ಧರ್ಮ ಮಾಡುವುದನ್ನು ನೋಡ್ತೇವೆ. ಆದರೆ ಯೇಸುಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಜನರು ನೋಡಲಿ ಎಂಬುದಾಗಿ ನೀವು ಮಾಡಬೇಡ್ರಿ ಎಂಬುದಾಗಿ. ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯ. ಇವತ್ತು ನೋಡುವಾಗ ಈ ಶ್ರಮ ದಿನಗಳಲ್ಲಿ ನಾವು ಕೂಡ ಇದನ್ನು ಮಾಡುವಂಥದ್ದು ಒಳ್ಳೆಯದು, ಇದನ್ನು ಮಾಡಬಾರದೆಂಬುದಾಗಿ ನಾವು ಹೇಳುವುದಿಲ್ಲ. ಯಾಕೆ ನೋಡುವಾಗ ಇದನ್ನು ಮಾಡುವಂಥದ್ದು ಒಳ್ಳೆಯದೇ, ಆದರೆ ಇದನ್ನು ಮಾಡುವಂಥ ರೀತಿ ಅಥವಾ ಅದನ್ನು ಯಾವ ರೀತಿಯಾಗಿ ನಾವು ಮಾಡ್ತೇವೆ ಅಥವಾ ನಾವು ಮಾಡುವಂಥ ದಾನ ಧರ್ಮದ ಮುಖಾಂತರವಾಗಿ ನಮ್ಮ ಹೆಸರುಗಳಿಕೆ ಅಥವಾ ನಮ್ಮ ಸ್ಥಾನಮಾನ ಅಥವಾ ನಮ್ಮ ಒಂದು ಅಧಿಕಾರ ನಮಗೆ ಬೇಕು, ಅಥವಾ ನಾವು ಅದನ್ನು ಸೂಕ್ಷ್ಮವಾದಂಥ ರೀತಿಯಲ್ಲಿ ಯಾವ ವ್ಯಕ್ತಿಗೆ ಅದು ತಲುಪಬೇಕು ಅಥವಾ ಯಾವ ವ್ಯಕ್ತಿಗೆ ಅದು ಅಗತ್ಯವಾಗಿದೆಯೋ ಆ ವ್ಯಕ್ತಿಗೆ ಅದನ್ನು ನಾವು ಕೊಡಲಿಕ್ಕೆ ಶಕ್ತರಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಯಾಕಂತೇಳಿದರೆ ಇದನ್ನು ನಾವು ಆಲೋಚನೆ ಮಾಡುವಾಗ ವಿಶೇಷವಾಗಿ ಯೇಸುಸ್ವಾಮಿ ಹೇಳುವಂಥ ಮಾತು ಕೂಡ, ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯೋದು ಎಂಬುದಾಗಿ ಹೇಳುವಂತ ನೋಡ್ತೇವೆ. ಹಾಗಾದರೆ ಇವತ್ತು
ನಾವು ಅಳವಡಿಕೆಗೆ ಬರುವುದಾದರೆ, ಗಮನಿಸುವುದಾದರೆ ಯೆಶಾಯನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕೂಡ ನೋಡ್ತೇವೆ, ಯಜ್ಞವು ಬೇಡ ಕರುಣೆಯೇ ಬೇಕೆಂಬುದಾಗಿ. ಮೀಕನ ಪ್ರವಾದನೆಯ ಗ್ರಂಥ ನಾವು ನೋಡ್ತೇವೆ, ನ್ಯಾಯವನ್ನು ಆಚರಿಸಿರಿ, ಕರುಣೆಯಲ್ಲಿ ಆಸಕ್ತರಾಗಿರಿ ಎಂಬುದಾಗಿ ನೋಡ್ತೇವೆ. ಖಂಡಿತವಾಗಿಯೂ ದೇವರ ವಾಕ್ಯ ಹೇಳುವಂಥದ್ದು ನಮಗೆ ಈ ದಾನ ಧರ್ಮಗಳು ಅಥವಾ ಕರುಣೆ ಅಥವಾ ಈ ಒಂದು ಕಾರ್ಯಗಳು ಬಹಳ ಪ್ರಾಮುಖ್ಯವಾದ ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಅಥವಾ ಕ್ರಿಸ್ತನನ್ನು ಅನುಸರಿಸುವಂಥ ನಮ್ಮ ಜೀವಿತದಲ್ಲಿ ಇದು ಬಹಳ ಪ್ರಾಮುಖ್ಯವಾದಂಥ ಕನ್ನಡವಾಗಿ ಯೇಸು ಸ್ವಾಮಿ ಕೂಡ ತನ್ನ ಬಳಿಗೆ ಬಂದಂಥ ಅಥವಾ ತನ್ನನ್ನು ಸಂಪರ್ಕಿಸಿದಂಥ ಎಲ್ಲ ವ್ಯಕ್ತಿಗಳಿಗೆ ಕೂಡ ಅವರ ಅಗತ್ಯತೆ ಏನು ಅಥವಾ ಅವರ ಒಂದು ಆ ಸಮಯದಲ್ಲಿ ಅವರಿಗೆ ಬೇಕಾದಂಥ ಅಗತ್ಯತೆ ಏನೆಂಬುದಾಗಿ ಅದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಮತ್ತು ಅದಕ್ಕೆ ಸ್ಪಂದಿಸಿದನೆಂಬುದಾಗಿ ನೋಡ್ತೇವೆ. ಇವತ್ತು ನಮ್ಮ ಸ್ಪಂದನೆ ಅಥವಾ ನಮ್ಮ ದಾನ ಧರ್ಮಗಳು ಅಥವಾ ನಾವು ಮಾಡುವಂಥ ಧರ್ಮ ಕಾರ್ಯಗಳು ಅದು ಯಾವ ರೀತಿಯಾಗಿ ಸೇರಿದೆ ಅಥವಾ ಯಾವ ರೀತಿಯಾಗಿ ಕೂಡಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಉಂಡುವಾಗ ಯೇಸು ಮುಂದಿನ ಭಾಗಕ್ಕೆ ಬರುವಾಗ ಬಹಳ ಸ್ಪಷ್ಟವಾಗಿ 2ನೇ ವಚನಕ್ಕೆ ಬರುವಾಗ ಹೇಳುವಂಥ ಮಾತೆಂದರೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 2ನೇ ವಚನಕ್ಕೆ ಬರುವಾಗ, ಆದದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ ಎಂಬುದಾಗಿ. ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಒಗಲಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ ಎಂಬುದಾಗಿ. ಹಾಗಾದರೆ ಇವತ್ತು ಈ ವಾಕ್ಯವನ್ನು ನಾನು ಮತ್ತು ನೀವು ಧ್ಯಾನ ಮಾಡುವಾಗ ಶ್ರಮ ದಿನಗಳಲ್ಲಿ ನಮ್ಮ ಧರ್ಮ ಕಾರ್ಯಗಳು ಅಥವಾ ನಮ್ಮ ದಾನ ಧರ್ಮಗಳು ಅಥವಾ ನಾವು ಮಾಡುವಂಥ ಸಹಾಯದ ಹಸ್ತಗಳು ಅದು ಯಾವ ರೀತಿಯಾಗಿ ಕೂಡಿದೆ, ಇತರರು ಮೆಚ್ಚಿಕೊಳ್ಬೇಕು ಅಥವಾ ಇತರ ನಮ್ಮ ಕುರಿತಾಗಿ ಹೋಳ್ಬೇಕೆಂಬುದಾಗಿಯೋ ಅಥವಾ ನಿಜವಾದಂಥ ಯಥಾರ್ಥವಾದಂಥ ಮನಸ್ಸಿನಿಂದ ಕೂಡಿದವರಾಗಿ ಈ ದಾನ ಧರ್ಮಗಳು ನಾವು ಮಾಡಲಿಕ್ಕೆ ಮನಸ್ಸು ಮಾಡಿದ್ವಿ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳೋದು ಬಹಳ ಅಗತ್ಯ. ಉಂಡುವಾಗ ಅಲ್ಲಿ ಮೀಕನ ಬರೆದ ಪ್ರವಾದನೆಗೆ ನಾವು ನೋಡುವಾಗ, ನ್ಯಾಯವನ್ನು ಆಚರಿಸಿರಿ, ಕರುಣೆಯಲ್ಲಿ ಆಸಕ್ತರಾಗಿರಿ ಎಂಬುದಾಗಿ. ನಮ್ಮ ಜೀವಿತದಲ್ಲಿ, ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಅದು ಬಹಳ ಪ್ರಾಮುಖ್ಯವಾದಂಥದ್ದು ಮೌಲ್ಯವಾಗಿದೆ. ನಾವು ಇತರರನ್ನು ಪ್ರೀತಿಸುವಂಥದ್ದು, ಇತರರಿಗೆ ಸಹಾಯ ಮಾಡುವಂಥದ್ದು ಒಂದು ಒಳ್ಳೆಯ ಒಂದು ಅಂಶ ಮತ್ತು ಒಳ್ಳೆಯ ಒಂದು ಮೌಲ್ಯಯುತವಾದಂಥ ಒಂದು ಕಾರ್ಯವಾಗಿದೆ. ಆದರೆ ಆ ಕಾರ್ಯವು ಅದು ಯಾವ ರೀತಿಯಾಗಿ ನಾವು ಮಾಡ್ತಾ ಇದ್ದೇವೆ, ಆ ಕಾರ್ಯದ ಮುಖಾಂತರವಾಗಿ ನಾವು ಯಾವ ರೀತಿಯಾಗಿ ಕ್ರಿಸ್ತನನ್ನು ನಾವು ಸಾರ್ತಾ ಇದ್ದೇವೆ ಅಥವಾ ಕ್ರಿಸ್ತನನ್ನು ಪ್ರಚುರಪಡಿಸ್ತಾ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ನೋಡುವಾಗ ಈ ದಿನಗಳಲ್ಲಿ ಬರುವಂಥ ಒಂದು ಮುಖ್ಯವಾದಂಥ ಆಲೋಚನೆ ಏನೆಂಬುದಾಗಿ ನೋಡುವಾಗ, ಇವತ್ತು ಅನೇಕರು ತಮ್ಮಲ್ಲಿರುವಂಥದ್ದನ್ನು ಇತರರಿಗೆ ಕೊಡದೆ ಕೂಡಿಸಿಟ್ಟುಕೊಂಡು ನಾಶಿಸಿ ಹೋಗುವಂಥ ರೀತಿಯಲ್ಲಿ ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತಾರೆ. ಅದು ಕೂಡ ವ್ಯರ್ಥವಾದಂಥ ಒಂದು ಜೀವಿತ. ಆದರೆ ಅದೇ ಸಮಯದಲ್ಲಿ ಇತರರಿಗೆ ನಾವು ಮಾಡುವಂಥ ಸಹಾಯವೂ ಕೂಡ ಅದು ಯಥಾರ್ಥವಾಗಿದ್ದಾಗಿರಬೇಕು. ಅದು ದೇವರ ದೃಷ್ಟಿಯಲ್ಲಿ ಅದು ಮೆಚ್ಚುಗೆ ಉಳ್ಳದಾಗಿದೆಯೋ, ದೇವರು ಅದನ್ನು ಇಷ್ಟಪಡುವಂಥದ್ದಾಗಿಯೂ ಇರುವಂಥದ್ದು ಬಹಳ ಅಗತ್ಯ. ಹಾಗಾದರೆ ಇವತ್ತು ನೋಡುವಾಗ ಖಂಡಿತವಾಗಿದ್ದು ನಮ್ಮ ಸಮಾಜದಲ್ಲಾಗಿರ್ಬೋದು, ಸಭೆಗಳಲ್ಲಾಗಿರ್ಬೋದು, ಇಂತಹ ವ್ಯಕ್ತಿಗಳು ನಾವು ಅನೇಕ ವೇಳೆ ನೋಡ್ತೇವೆ. ಅನೇಕ ವ್ಯಕ್ತಿಗಳು ತಮ್ಮ ಕಾರ್ಯಗಳು, ತಮ್ಮ ಧರ್ಮ ಕಾರ್ಯಗಳನ್ನು ಯಾರಿಗೂ ತಿಳಿಯದಂತೆ ಮಾಡುವಂಥದ್ದು. ಆ ಮುಖಾಂತರವಾಗಿ ಅನೇಕರು ಬಂದು ಹೇಳುವಂಥ ಮಾತೇನೆಂದರೆ, ಅಯ್ಯ ಇದು ನಾವು ಕೊಟ್ಟದೆಂಬುದಾಗಿ ಯಾರಿಗೂ ಹೇಳಬೇಡಿ, ನಾವು ಮಾಡಿದಂಥ ಈ ಕಾರ್ಯ ಅದು ಯಾರಿಗೂ ಗೊತ್ತಾಗುವುದು ಬೇಡ ಎಂಬುದಾಗಿ ಅನೇಕರು ಇಷ್ಟಪಡ್ತಾರೆ. ಆದರೆ ಅದೇ ಸಮಯದಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಹೆಸರನ್ನು ಗಳಿಸಿಕೊಳ್ಬೇಕೆಂಬುದಾಗಿ ಅಥವಾ ತಮಗೆ ಹೊಗಳಿಸಿಕೊಳ್ಬೇಕೆಂಬುದಾಗಿ ತಮ್ಮ ಹೆಸರನ್ನು ಬಿಂಬಿಸಬೇಕೆಂಬುದಾಗಿ ಅನೇಕರು ಇಷ್ಟಪಡ್ತಾರೆ. ಆದರೆ ಇವತ್ತು ನಾವು ಆಲೋಚನೆ ಮಾಡುವಂಥದ್ದು ಬಹಳ ನೋಡುವ ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಧರ್ಮ ಕಾರ್ಯವನ್ನು ಮಾಡುವುದು ಬೇಡ ಎಂಬುದಾಗಿ ಹೇಳ್ತಾರೆ. ಬದಲಾಗಿ ನಿನ್ನ ದಾನ ಧರ್ಮಗಳನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ತಿಳಿಸುವಂಥದ್ದು. ಯಾಕಂದರೆ ಅಲ್ಲಿ ನೋಡುವಾಗ ಇತರರು ಕೂಡ ಹಾಗೆ ಮಾಡ್ತಾರೆ, ಆದರೆ ನೀವು ಅದರಂತೆ ಮಾಡಬೇಡಿರಿ ಎಂಬುದಾಗಿ. ಹಾಗಾದರೆ ಇವತ್ತು ನಮಗೆ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶ ಈ ಒಂದು ಉಪವಾಸ ದಿನಗಳಲ್ಲಿ, ಈ ಶ್ರಮ ದಿನಗಳಲ್ಲಿ ನಮಗಿರುವಂಥ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಯಾವುದೆಂಬುದಾಗಿ ಆಲೋಚನೆ ಮಾಡೋದಾದರೆ, ನಾವು ಮಾಡುವಂಥ ಧರ್ಮ ಕಾರ್ಯಗಳು ಅಥವಾ ದಾನ ಧರ್ಮಗಳು ಅದು ಇತರರಿಗೆ ಸಹಾಯಕವಾಗಿರಬೇಕು ಹೊರತು ಅಥವಾ ಇದನ್ನು ನಾವು ಹೊಗಳಿಕೊಳ್ಳುವುದಕ್ಕಾಗಿ ಅಲ್ಲ ಅಥವಾ ಇತರನ್ನು ಕೆಳಗೆ ಹಾಕುವುದಕ್ಕಾಗಿ ಅಲ್ಲ, ಬದಲಾಗುವುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಕಾರ್ಯವಾಗಿದೆ. ಎರಡನೇದಾಗಿ ನಾವು ಆಲೋಚನೆ ಮಾಡುವಾಗ ಪ್ರಾರ್ಥನೆ. ನಮ್ಮ ಕ್ರೈಸ್ತ ಜೀವಿತದ ಬುನಾದಿ ಯಾವುದೆಂಬುದಾಗಿ ಹೇಳಿದರೆ ಪ್ರಾರ್ಥನೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 5ನೇ ವಚನದಿಂದ ನಾವು ನೋಡ್ತಾ ಬರುವುದಾದರೆ, 15ನೇ ವಚನದವರೆಗೆ ನಾವು ನೋಡ್ತಾ ಬರುವುದಾದರೆ, ಅಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಳಿಸಿಕೊಟ್ಟಂಥ ಪ್ರಾರ್ಥನೆಯ ಕುರಿತಾಗಿ ನಾವು ನೋಡ್ತೇವೆ. ಬಹಳ ಸ್ಪಷ್ಟವಾದಂಥ ಒಂದು ಕಾರ್ಯ ನೋಡುವಾಗ ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ಪ್ರಾರ್ಥನೆ ಅದು ಬಹಳ ಅಗತ್ಯವಾಗಿದೆ. ಪ್ರಾರ್ಥನೆ ಇಲ್ಲದಂಥ ಜೀವಿತ ಅದೊಂದು ಸತ್ತ ಜೀವಿತ ಎಂಬುದಾಗಿ ಒಬ್ಬರು ಪ್ರಿಯ ಸೇವಕರು ಹೇಳ್ತಾರೆ. ಒಬ್ಬ ಕ್ರಿಸ್ತನ ಜೀವಿತದಲ್ಲಿ ಅಥವಾ ಕ್ರೈಸ್ತನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದಿದ್ದರೆ ಆ ವ್ಯಕ್ತಿ ಸತ್ತ ಹಾಗೆ ಎಂಬುದಾಗಿ. ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯು ಕೂಡ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಅದೊಂದು ವೇಳೆ ನಮ್ಮ ವೈಯಕ್ತಿಕ ಪ್ರಾರ್ಥನೆ ಆಗಿರ್ಬೋದು, ನಮ್ಮ ಕುಟುಂಬ ಪ್ರಾರ್ಥನೆ ಆಗಿರ್ಬೋದು, ಅಥವಾ ನಮ್ಮ ಸಭೆಯಲ್ಲಿ ನಾವು ಒಟ್ಟಾಗಿ ಸೇರಿಕೊಂಡು ಮಾಡುವಂಥ ಆರಾಧನೆಗಳು, ಪ್ರಾರ್ಥನೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಆತ್ಮಿಕ ಜೀವನಕ್ಕೆ ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯವಾಗಿದೆ. ಇವತ್ತು ಅನೇಕ ವೇಳೆ ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಅದನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ತೇವೆ, ಇತರರು ನೋಡಲಿ
ಅಥವಾ ಇತರರು ನಮ್ಮ ಕುರಿತಾಗಿ ಎಚ್ಚರಿಕೆ ಪಟ್ಟುಕೊಳ್ಳುವುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೋ? ಒಂದು ವೇಳೆ ದಾನ ಧರ್ಮದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗಲೂ ಕೂಡ, ಅಥವಾ ಪ್ರಾರ್ಥನೆಯ ಕುರಿತಾಗಿ ನಾವು ಆಲೋಚನೆ ಮಾಡುವಾಗಲೂ ಕೂಡ ನಾವಿಲ್ಲಿ ನಮ್ಮ ಪ್ರಾರ್ಥನೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ? ಯಾಕೆಂದರೆ ಪ್ರಾರ್ಥನೆ ಎಂಬುವಂಥದ್ದು ಇದು ನಮಗೂ ಮತ್ತು ದೇವರಿಗೆ ಮಧ್ಯೆ ಇರುವಂಥ ಒಂದು ಕೊಂಡಿಯಾಗಿದೆ, ಇದೊಂದು ಬ್ರಿಡ್ಜ್ ಆಗಿದೆ. ಆಗಿರುವಾಗ ಆ ಬ್ರಿಡ್ಜನ್ನು ನಾವು ಯಾವ ರೀತಿಯಾಗಿ ಸಂಬಂಧ ಇಟ್ಟುಕೊಳ್ತಾ ಇದ್ದೇವೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಆಗಿ. ನೋಡುವಾಗ ಯೇಸು ಸ್ವಾಮಿ ಕೂಡ ಹೇಳುವಂಥದ್ದು ಅದನ್ನೇ, ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಪ್ರಾರ್ಥನೆ ಮಾಡಿ. ಯೇಸು ಸ್ವಾಮಿ ಅದನ್ನು ಸ್ವತಃ ತನ್ನ ಜೀವನದಲ್ಲಿ ಆತನು ತೋರಿಸಿಕೊಟ್ಟಿದ್ದಾನೆ, ಇತರರಿಗೆ ತೋರಿಸಿಕೊಟ್ಟಿದ್ದಾನೆ. ಯಾಕೆ ನೋಡುವಾಗ ತನ್ನ ಶಿಷ್ಯರಿಗೆ ಕೂಡ ಆತನು ಹೇಳಿದಂಥ ಮಾತು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಕೊನೆಯ ಹೋರಾಟದ ಸಮಯದಲ್ಲಿ ಕೂಡ ಯೇಸು ಸ್ವಾಮಿ ಏಕಾಂತವಾಗಿ ಅಡವಿಯಲ್ಲಿ ಕುಳಿತುಕೊಂಡು ಏಕಾಂತವಾಗಿ ಆತನು ಪ್ರಾರ್ಥನೆ ಮಾಡುತ್ತಿದ್ದನೆಂಬುದಾಗಿ ನೋಡ್ತೇವೆ. ಯಾಕೆ ಎಂಬುದಾಗಿ ಆಲೋಚನೆ ಮಾಡುವಾಗ ಪ್ರಾರ್ಥನೆ ಬಹಳ ಅಗತ್ಯವಾಗಿದೆ. ಇವತ್ತು ನಮ್ಮ ಆತ್ಮಿಕ ಜೀವನದಲ್ಲಿ, ಕ್ರೈಸ್ತ ಜೀವನದಲ್ಲಿ ಪ್ರಾರ್ಥನೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಹಾಗಾದರೆ ಇವತ್ತು ನಾನು ಮತ್ತು ನೀವು ಆಲೋಚನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿ. ನೋಡುವಾಗ ಹೌದು, ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ. ನಾವು ಹೇಳ್ಬೋದು, ಅಯ್ಯ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಹೇಳ್ಬೋದು. ಆದರೆ ಇವತ್ತು ನಮ್ಮ ಪ್ರಾರ್ಥನೆ ಅದು ಖಂಡಿತವಾಗಿ ಆಲೋಚನೆ ಮಾಡಿಕೊಳ್ಳುವಂಥ ಸಂಗತಿಯಾಗಿದೆ. ನೋಡುವಾಗ ಇತರರ ದೃಷ್ಟಿಯಲ್ಲಿ ನಾವು ಇತರರು ನೋಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವಾ, ಅಥವಾ ಒಂದು ರೀತಿಯಾದ ಒಂದು ಪದ್ಧತಿ ಅಥವಾ ಕಾಟಾಚಾರ ಎಂಬುದಾಗಿ, ಸಂಪ್ರದಾಯ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಾ, ಅಥವಾ ನಿಜವಾದಂಥ ನಮ್ಮ ಆತ್ಮಿಕ ಜೀವನದ ಬಲಕ್ಕಾಗಿ ಅಥವಾ ನಮ್ಮ ಆತ್ಮಿಕ ಜೀವನದ ಉಪಯೋಗಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ? ದೇವರ ಸನ್ನಿಧಾನದಲ್ಲಿ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಇದು ಬಹಳ ಅಗತ್ಯವಾಗಿ. ನೋಡುವಾಗ ಪ್ರಾರ್ಥನೆಯಲ್ಲಿ ಕೂಡ ಅನೇಕ ಸಂಗತಿಗಳಿದೆ. ಕೇವಲ ನಾನು, ನನ್ನದು, ನನಗೋಸ್ಕರ ಎಂಬುದಾಗೆಲ್ಲ, ಬದಲಾಗಿ ಇತರರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತರಾಗುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾನೆ. ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾನೆ. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ನೋಡುವಾಗ ಬಹಳ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತೇನಂತ ಹೇಳಿದರೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 5ನೇ ವಚನಕ್ಕೆ ಬರುವಾಗ, ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ ಎಂಬುದಾಗಿ. ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ. ಇತರರು ನೋಡಬೇಕು ಅಥವಾ ಇತರ ನಿಮ್ಮನ್ನು ನೋಡಬೇಕೆಂಬುದಾಗಿ ನೀವು ಇತರ ಕಪಟಿಗಳ ಹಾಗೆ ಪ್ರಾರ್ಥನೆ ಮಾಡಬೇಡ್ರಿ. ಬದಲಾಗಿ ನಿಮ್ಮ ಪ್ರಾರ್ಥನೆ ಅದು ನಿಮಗೂ ಮತ್ತು ದೇವರಿಗೂ ಮಧ್ಯೆ ಇರುವಂಥ ಒಂದು ಸಂಬಂಧವಾಗಿದೆ, ಒಂದು ಒಳ್ಳೆಯ ಒಂದು ರಿಲೇಷನ್ಶಿಪ್ ಆಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅಗತ್ಯ. ಅನ್ನುವಾಗ ಇವತ್ತು ಅನೇಕ ಕಡೆಗಳು ನೋಡುವಾಗ ಪ್ರಾರ್ಥನೆ ಎಂಬುವಂಥದ್ದು ಒಂದು ರೀತಿಯಾದಂಥದ್ದು ಬಿಸ್ನೆಸ್ ಆಗಿ, ಅಥವಾ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ಹೊಗಳಿಕೊಳ್ಳುವಂಥದ್ದು, ತಮ್ಮನ್ನು ತಾವು ಎಚ್ಚರಪಡಿಸಿಕೊಳ್ಳುವಂಥದ್ದು, ಇದು ಇವತ್ತು ಪ್ರಾರ್ಥನೆಯ ಅನೇಕ ಸಂಗತಿಗಳಾಗಿದೆ. ಆದರೆ ಇವದೆಲ್ಲ ದೇವರು ಮೆಚ್ಚುವಂಥದ್ದು. ಇಂಥ ಪ್ರಾರ್ಥನೆಯನ್ನು ದೇವರು ಮೆಚ್ಚುವುದಿಲ್ಲ, ಇಷ್ಟಪಡುವುದಿಲ್ಲ. ಇವತ್ತು ದೇವರು ಯಾವುದು ಪ್ರಾರ್ಥನೆ ಮೆಚ್ಚುತ್ತಾನೆ? ನೋಡುವಾಗ ಕಪಟಿಗಳಂತೆ ನಾವು ಮಾಡಬಾರ್ದು. ಬದಲಾಗಿ ನಮ್ಮ ಪ್ರಾರ್ಥನೆ ಅದು ನಮಗೂ ಮತ್ತು ದೇವರಿಗೂ ಮಧ್ಯೆ ಇರುವಂಥ ಒಂದು ಒಳ್ಳೆಯ ಸಂಬಂಧವಾಗಿರಬೇಕು. ಅಂಥ ಒಂದು ಪ್ರಾರ್ಥನೆಯ ಜೀವಿತವನ್ನು ದೇವರು ಬಯಸುವಾತನಾಗಿದೆ. ನೋಡುವಾಗ ದೇವರು ವಾಕ್ಯದಲ್ಲಿ ಕೂಡ ನೋಡ್ತೇವೆ. ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 9ನೇ ವಚನಕ್ಕೆ ಬರುವಾಗ, ನೀವು ಪ್ರಾರ್ಥನಾಸಕ್ತರಾಗಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸರ್ವ ವಿಷಯದಲ್ಲಿ ಕೂಡ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿರಿ ಎಂಬುದಾಗಿ ನೋಡ್ತೇವೆ. ಖಂಡಿತವಾಗಿಯೂ ನಾವು ಪ್ರತಿದಿನದ ಜೀವನದಲ್ಲಿ ಕೂಡ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅಗತ್ಯವಾಗಿದೆ. ಹಾಗಾದರೆ ಇವತ್ತು ನನ್ನ ಮತ್ತು ನಿಮ್ಮ ಪ್ರಾರ್ಥನೆಯ ಜೀವಿತ ಅದೇನಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಆಗಿದೆ. ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಳಿಸಿಕೊಟ್ಟಂಥ ಆ ಪರಲೋಕದ ಪ್ರಾರ್ಥನೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 10ನೇ ವಚನ 15ನೇ ವಚನಕ್ಕೆ ನಾವು ಬರುವಾಗ ಅನೇಕ ಅಂಶಗಳಲ್ಲಿ ಅಡಗಿದೆ, ಬಹಳ ಸುಂದರವಾದಂಥ ಅಂಶವಲ್ಲಿ ಅಡಗಿದೆ. ತಂದೆಗೆ ಮತ್ತು ತನಗೆ ಮಧ್ಯೆ ಇರುವಂಥ ಸಂಬಂಧವನ್ನು ಬಹಳ ಸುಂದರವಾಗಿ ಯೇಸು ಸ್ವಾಮಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಲೋಕದಲ್ಲಿರುವ ನನ್ನ ತಂದೆ ಎಂಬುದಾಗಿ ಹೇಳುವ ಮುಖಾಂತರವಾಗಿ ದೇವರು ನನ್ನ ತಂದೆಯಾಗಿದ್ದಾನೆ ಮತ್ತು ದೇವರು ನನ್ನ ತಂದೆಯಾಗಿದ್ದುಕೊಂಡು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಯಾವ ರೀತಿಯಲ್ಲಿ ಒಬ್ಬ ತಂದೆ ತನ್ನ ಮಗನ ಬೇಡಿಕೆಗಳನ್ನು ಈಡೇರಿಸುತ್ತಾನೋ ಅದೇ ರೀತಿಯಲ್ಲಿ ದೇವರು ನನ್ನ ತಂದೆಯಾಗಿದ್ದುಕೊಂಡು ನನ್ನ ಪ್ರಾರ್ಥನೆಗಳನ್ನು ಅಥವಾ ನನ್ನ ಅಗತ್ಯತೆಗಳನ್ನು, ನನ್ನ ಬೇಡಿಕೆಗಳನ್ನು ದೇವರು ಪೂರೈಸುತ್ತಾನೆ. ಇದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ನಾವು ಬಹಳ ಸುಂದರವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ಸಂಬೋಧಿಸುವಂಥ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದು ಯಾಕೆ ಎಂಬುದಾಗಿ ಆಲೋಚನೆ ಮಾಡುವಾಗ ಯೇಸು ಸ್ವಾಮಿಗೆ ಮತ್ತು ದೇವರಿಗೆ ಮಧ್ಯದಲ್ಲಿದ್ದಂಥ ಆ ಸಂಬಂಧ ಅದು ಬಹಳ ದೃಢವಾಗಿತ್ತು. ಯೇಸು ಸ್ವಾಮಿ ತನ್ನ ತಂದೆ ಎಂಬುದಾಗಿ ಆತನು ಕರೆಯುವಾಗ ಆ ಒಂದು ದೃಢತೆಯನ್ನು ಹೊಂದಿಕೊಂಡವನಾಗಿ, ಆ ಸಂಬಂಧವನ್ನು ಗಟ್ಟಿಪಡಿಸಿಕೊಂಡವನಾಗಿ ಯೇಸು ಸ್ವಾಮಿ ತನ್ನ ತಂದೆಯನ್ನು ಕೂಗುವಂಥದ್ದು ಮತ್ತು ತನ್ನ ತಂದೆಯನ್ನು ಕರೆಯುವುದನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹೀಗೆ ನೋಡುವಾಗ ಅಲ್ಲಿ ಮುಂದೆ ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸುವುದಾದರೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. ಖಂಡಿತವಾಗಿಯೂ ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಅಂದರೆ ದೇವರ ರಾಜ್ಯವು ಇಲ್ಲೇ ವ್ಯಕ್ತವಾಗಬೇಕು. ನಮ್ಮ ಪ್ರಾರ್ಥನಾ ಜೀವಿತದ ಮುಖಾಂತರವಾಗಿ, ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳ ಮುಖಾಂತರವಾಗಿ, ನಮ್ಮ ದಾನ ಧರ್ಮ ಕಾರ್ಯಗಳ ಮುಖಾಂತರವಾಗಿ ಆ ಒಂದು
ಪರಲೋಕ ರಾಜ್ಯದ ಅಥವಾ ದೇವರ ರಾಜ್ಯದ ಆ ಅನುಭವ ನಾವು ಜೀವಿಸುವಂಥ ಈ ಲೋಕದಲ್ಲಿ ನಾವು ಅನುಭವ ಮಾಡಬೇಕು. ಇದು ದೇವರ ಅಥವಾ ತಂದೆ ಯೇಸು ಸ್ವಾಮಿ ಉದ್ದೇಶವಾಗಿದೆ ಎಂಬುದಾಗಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಬಹಳ ಸುಂದರವಾಗಿ ನಾವು ನೋಡ್ತೇವೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ಕೂಡ ನೆರವೇರಲಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಳಿಸಿಕೊಟ್ಟಂಥ ಪ್ರಾರ್ಥನೆಯ ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುವುದಾದರೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಚಿತ್ತ ನೆರವೇರಬೇಕು. ನಮ್ಮ ಚಿತ್ತವಲ್ಲ, ನಮ್ಮ ಆಲೋಚನೆಗಳಲ್ಲ, ನಮ್ಮ ಉದ್ದೇಶಗಳಲ್ಲ, ಬದಲಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವೆಲ್ಲರೂ ಕೂಡ ಕರೆಯಲ್ಪಟ್ಟವರಾಗಿದ್ದೇವೆ. ಇವತ್ತು ನಾನು ಮತ್ತು ನೀವು ನಮ್ಮ ಪ್ರಾರ್ಥನೆಯ ಜೀವಿತ ಹೇಗಿರಬೇಕೆಂಬುದಾಗಿ ಹೇಳುವುದಾದರೆ, ದೇವರ ಚಿತ್ತವನ್ನು ಇಲ್ಲಿ ನಾವು ನೆರವೇರಿಸುವುದಕ್ಕಾಗಿ ಕರೆಯಲ್ಪಟ್ಟೆಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಯಾಕೆಂದರೆ ಯೇಸು ಸ್ವಾಮಿ ಅದನ್ನಲ್ಲಿ ಸಂಬೋಧಿಸುವಂಥದ್ದು ನೋಡುವಾಗ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ಕೂಡ ನೆರವೇರಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದು. ಹಾಗಾದರೆ ಆ ಒಂದು ದೇವರ ಚಿತ್ತವನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳುವಾಗ ನಮ್ಮ ಪ್ರಾರ್ಥನೆಯ ಜೀವಿತ ಅದು ದೃಢವಾಗ್ತದೆ. ಅಷ್ಟು ಮಾತ್ರವಲ್ಲ, ಬಹಳ ಸುಂದರವಾಗಿ ನೋಡ್ತೇವೆ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ, ನಮ್ಮ ಆತ್ಮಿಕವಾದಂಥ ಅಥವಾ ದೈಹಿಕವಾದಂಥ ನಮ್ಮ ಜೀವನಕ್ಕೆ ಬೇಕಾದಂಥ ಅನುದಿನದ ಆಹಾರವನ್ನು ದೇವರು ಕರುಣಿಸುವಾತನು, ದೇವರು ಕೊಡುವಾತನು. ಇದನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮುಖಾಂತರವಾಗಿ ಆತನು ಕಳಿಸಿಕೊಡ್ತಾನೆ. ಹಾಗಾದರೆ ಇವತ್ತು ನಾನು ಮತ್ತು ನೀವು ಕೂಡ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಅಂಶಗಳು ಅದೇನಾಗಿದೆ, ಯಾವ ರೀತಿಯಾಗಿದೆ ಎಂಬುದಾಗಿ ಈ ಪ್ರಾರ್ಥನೆ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಅಷ್ಟು ಮಾತ್ರ ಬಹಳ ಪ್ರಾಮುಖ್ಯವಾಗಿ ನೋಡುವಾಗ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ. ಹಾಗಾದರೆ ಇವತ್ತು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಬೇಕೆಂದರೆ, ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕಾದರೆ ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ಶಕ್ತರಾಗಿರಬೇಕು. ಇತರ ತಪ್ಪುಗಳನ್ನು ನಾವು ಕ್ಷಮಿಸುವಾಗ ದೇವರು ನಮ್ಮ ತಪ್ಪುಗಳನ್ನು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಈ ಒಂದು ತಿಳುವಳಿಕೆ ಅಥವಾ ಈ ಒಂದು ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಆಗಿದೆ. ನೋಡುವಾಗ ಉಪವಾಸ ದಿನಗಳಲ್ಲಿ ನಾವು ಏನೆಲ್ಲ ಮಾಡ್ತೇವೆ, ಏನೆಲ್ಲ ಬೇರೆ ಬೇರೆ ರೀತಿಯಾದಂಥ ಸಂಪ್ರದಾಯಗಳನ್ನು, ಪದ್ಧತಿ ನಾವು ಅದನ್ನು ಪಾಲಿಸ್ತೇವೆ. ಅದರಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಪ್ರಾಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, ಇತರರ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆಯೋ, ಇತರ ತಪ್ಪನ್ನು ಕ್ಷಮಿಸಿ ಅವರನ್ನು ಕೂಡ ನಮ್ಮ ಸಹೋದರ ಸಹೋದರಿಯರೆಂಬುದಾಗಿ ಸ್ವೀಕಾರ ಮಾಡಿಸಿಕೊಳ್ಳುವಂಥ ಆ ಮನಸ್ಸು ನಮ್ಮಲ್ಲಿದೆಯಾ? ಯೇಸು ಸ್ವಾಮಿಯ ಪ್ರಾರ್ಥನೆಯ ಪ್ರಾಮುಖ್ಯವಾದಂಥ ಉದ್ದೇಶ ಅದೇ ಆಗಿದೆ. ಇತರರ ತಪ್ಪುಗಳನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿ ತನ್ನ ಪ್ರಾರ್ಥನೆಯನ್ನು ತನ್ನ ಶಿಷ್ಯರಿಗೆ ಹೇಳಿಕೊಡುವಂತ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗಾದರೆ ಇವತ್ತು ಕರ್ತನ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಈ ಶ್ರಮ ದಿನಗಳಲ್ಲಿ, ಉಪವಾಸ ದಿನಗಳಲ್ಲಿ ಇತರರ ತಪ್ಪುಗಳನ್ನು ಕ್ಷಮಿಸುವುದಕ್ಕೆ ನಾವು ಶಕ್ತರಾಗಿದೆ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಿದೆ. ಅಷ್ಟು ಮಾತ್ರವಲ್ಲ, ಶೋಧನೆಯೊಳಗೆ ನಮ್ಮನ್ನು ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಎಂಬುದಾಗಿ. ಶೋಧನೆಯೊಳಗೆ ನಮ್ಮನ್ನು ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ಎಂಬುದಾಗಿ. ಅನೇಕ ಖಂಡಿತವಾಗಿ ಶೋಧನೆಗಳು ಬರ್ತದೆ. ಆ ಶೋಧನೆ ಒಳಗಿಂದ ನಮ್ಮನ್ನು ಪಾರು ಮಾಡುವ ಆತನು ದೇವರಾಗಿದ್ದಾನೆ. ಯೇಸು ಸ್ವಾಮಿ ಕೂಡ ತನ್ನ ಜೀವನದಲ್ಲಿ ಆತನು ಉಪವಾಸದ ಸಮಯದಲ್ಲಿ ಅನೇಕ ಶೋಧನೆಗಳಿಗೆ ಆತನು ಒಳಗಾದನು. ಸೈತಾನ ಅನೇಕ ವಿಧವಾಗಿ ಆತನನ್ನು ಶೋಧನೆಗೆ ಒಳಪಡಿಸಿದನು. ಆದರೆ ಎಲ್ಲ ಶೋಧನೆಗಳನ್ನು ಪ್ರಾರ್ಥನೆ ಮುಖಾಂತರವಾಗಿ ಯೇಸು ಸ್ವಾಮಿ ಜಯಿಸು, ದೇವರ ವಾಕ್ಯದ ಮುಖಾಂತರವಾಗಿ ಯೇಸು ಸ್ವಾಮಿ ಜಯಿಸಿದ ನಾವು ನೋಡ್ತೇವೆ. ಆಗಿರುವುದಾದರೆ ಇವತ್ತು ನಮಗೆ ಕೂಡ ಪ್ರಾರ್ಥನೆ ಬಹಳ ಅಗತ್ಯವಾಗಿದೆ. ನಾವು ಶೋಧನೆಗಳನ್ನು ಜಯಿಸಬೇಕಾದ್ರೆ ನಾವು ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ವಿಧವಾದಂಥ ಎಲ್ಲ ವಿಧವಾದ ಶೋಧನೆಗಳನ್ನು ನಾವು ಕೂಡ ಜಯಿಸಿ ನಾವು ಕೂಡ ಯೇಸುವಿನಂತೆ ಜೀವಿಸುವಂಥವರಲಿಕ್ಕೆ ನಮಗೆ ಸಾಧ್ಯವಾಗಿದೆ. ನೋಡುವಾಗ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯ ಬಲ, ಆ ಪ್ರಾರ್ಥನೆಯ ಶಕ್ತಿ ನಮ್ಮನ್ನು ಶೋಧನೆಗಳಿಂದ ಬಿಡುಗಡೆ ಮಾಡ್ತದೆ. ಅಥವಾ ಶೋಧನೆಗಳು ಬರುವಾಗ ಅದರ ನಮ್ಮನ್ನು ಪಾರು ಮಾಡ್ತಾ ಇದನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಹಾಗಾದರೆ ಇವತ್ತು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಅಗತ್ಯವಾಗಿದೆ. ಮೊದಲನೇದಾಗಿ ದಾನ ಧರ್ಮದ ಕುರಿತಾಗಿ ನೋಡಿದ್ದೇವೆ, ಎರಡನೇದಾಗಿ ಪ್ರಾರ್ಥನೆಯ ಕುರಿತಾಗಿ ನೋಡಿದ್ದೇವೆ, ಮೂರನೇದಾಗಿ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಚಾರ ಯಾವುದೆಂಬುದಾಗಿ ಆಲೋಚನೆ ಮಾಡುವಾಗ ಉಪವಾಸದ ಕುರಿತಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಉಪವಾಸ ಮಾಡಿರಿ ಎಂಬುದಾಗಿ. ಉಪವಾಸ ಮಾಡಬೇಡ್ರಿ ಎಂಬುದಾಗಿ ಹೇಳಿದ ಬದಲಾಗಿ ಉಪವಾಸ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ನಮ್ಮ ಆತ್ಮಿಕ ಜೀವನದಲ್ಲಿ ಉಪವಾಸ ಬಹಳ ಅಗತ್ಯವಾಗಿದೆ. ನಮ್ಮ ಆತ್ಮಿಕ ಜೀವನ ಅದು ಬಲಗೊಳ್ಳುವುದಕ್ಕೆ ಅಥವಾ ನಮ್ಮ ಪ್ರಾರ್ಥನಾ ಜೀವಿತ ಬಲಗೊಳ್ಳುವುದಕ್ಕೆ ಉಪವಾಸ ಅದು ಬಹಳ ಪ್ರಾಮುಖ್ಯವಾಗಿದೆ. ಕೇವಲ ಈ 40 ದಿನಗಳ ಉಪವಾಸ ಮಾತ್ರ ಅಲ್ಲ, ಬದಲಾಗಿ ಅಥವಾ ನಮ್ಮ ಕೆಲವೊಂದು ಆಹಾರ ಪದ್ಧತಿಗಳಲ್ಲಿ ನಾವು ಕಡಿತಗೊಳಿಸಿ ಅಥವಾ ಕೆಲವೊಂದು ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ನಾವು ಉಪವಾಸ ಮಾಡುವುದಲ್ಲ, ಬದಲಾಗಿ ನಮ್ಮ ಆತ್ಮಿಕವಾದಂಥ ಆ ಒಂದು ಜೀವಿತ ಬಲಗೊಳ್ಳಬೇಕಾದ್ರೆ, ದೃಢವಾಗಿ ನಿಲ್ಲಬೇಕಾದ್ರೆ ಉಪವಾಸ ಪ್ರಾರ್ಥನೆ ಅದು ಬಹಳ ಅಗತ್ಯ. ಆಗಿರುವಾಗ ಯೇಸು ಸ್ವಾಮಿ ಹೇಳುವಂಥದ್ದು ಕೂಡ ಅದೇ, ಉಪವಾಸ ಮಾಡಬೇಡ್ರಿ ಎಂಬುದಾಗಿ ಹೇಳಲಿಲ್ಲ, ಬದಲಾಗಿ ಉಪವಾಸ ಮಾಡಿರಿ. ಆದರೆ ಉಪವಾಸವು ಅದು ನಿಮಗೂ ಮತ್ತು ತಂದೆಗೂ ಇರುವಂಥ ಸಂಬಂಧವಾಗಿರಬೇಕು.
ಇತರರಿಗೆ ತಿಳಿಯಬೇಕು ಅಥವಾ ಇತರ ನಿಮ್ಮನ್ನು ನೋಡಬೇಕು ಅಥವಾ ಇತರ ನಿಮ್ಮನ್ನು ಗುರುತಿಸಬೇಕೆಂಬುದಾಗಿ ಉಪವಾಸ ಮಾಡುವುದಲ್ಲ, ಬದಲಾಗಿ ನಿಮಗೂ ಮತ್ತು ತಂದೆಗೂ ಮಧ್ಯೆ ಇರುವಂಥ ಆ ಒಂದು ರಹಸ್ಯವಾದಂಥ ಕಾರ್ಯವಾಗಿರಬೇಕೆಂಬುದಾಗಿ ಯೇಸು ಸ್ವಾಮಿ ತಿಳಿಸುವ. ನೋಡುವಾಗ ಬಹಳ ಸುಂದರವಾಗಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 16ನೇ ವಚನಕ್ಕೆ ಬರುವಾಗ, ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶ ಇಲ್ಲಿ ಅಡಗಿದೆ. ಉಪವಾಸ ಮಾಡುವಾಗ ನಮ್ಮ ಉಪವಾಸದ ಮುಖಾಂತರವಾಗಿ ಇತರರು ಹೌದು ಇವನು ಉಪವಾಸ ಮಾಡ್ತಾ ಇದ್ದಾನೆ ಅಥವಾ ಇವನು ಉಪವಾಸದಲ್ಲಿದ್ದಾನೆ ಎಂಬುದಾಗಿ ಆ ಲೋಕದ ರೂಢಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ಲೋಕದ ಜನರು ಅರ್ಥ ಮಾಡಿಕೊಳ್ಬೇಕು ಅಥವಾ ಲೋಕದ ಜನರು ನಾವು ನೋಡಬೇಕೆಂಬುದಾಗೆಲ್ಲ, ಬದಲಾಗಿ ನಾವು ಮಾಡುವಂಥ ಉಪವಾಸ ಅದು ದೇವರಿಗೆ ಮತ್ತು ನಮಗೆ ಮಧ್ಯೆ ಇರುವಂಥ ಒಂದು ಸಂಬಂಧ ಅಥವಾ ದೇವರು ನಮ್ಮ ಪ್ರಾರ್ಥನಾ ಜೀವಿತಕ್ಕೆ, ನಮ್ಮ ಆತ್ಮಿಕವಾದಂಥ ಜೀವನಕ್ಕೆ ಅದು ಅಗತ್ಯವಾದಂಥ ಒಂದು ಕಾರ್ಯವಾಗಿದೆ. ಇದನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯಕ್ಕೆ ಬರುವಾಗ ಬಹಳ ಸ್ಪಷ್ಟವಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರಾರ್ಥನೆ ಮತ್ತು ಉಪವಾಸದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಯೆಶಾಯ ಪ್ರವಾದಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಆತನು ತಿಳಿಸ್ತಾ ಇದ್ದಾನೆ, ನಿಮ್ಮ ಉಪವಾಸವು ಅದು ಯಾವ ರೀತಿಯಾಗಿ ಕೂಡಿರಬೇಕೆಂಬುದಾಗಿ. ನಿಮ್ಮ ಉಪವಾಸವು ಅದು ಇತರರಂತೆ ಕಪಟಿಗಳಾಗಿರಬಾರದು, ಬದಲಾಗಿ ಯಥಾರ್ಥವಾದಂಥ ಉಪವಾಸವನ್ನು ಮಾಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಭಾಳ ಸ್ಪಷ್ಟವಾಗಿ ನೋಡ್ತೇವೆ. ಯೆರೆಮೀಯನ ಪ್ರವಾದನೆಗೆ ನಾವು ಆಲೋಚನೆ ನೋಡುವಾಗ ಭಾಳ ಸ್ಪಷ್ಟವಾಗಿ ನಾವು ಅಲ್ಲಿ ಕೂಡ ನೋಡ್ತೇವೆ, ನೀವು ಉಪವಾಸ ಮಾಡಿರಿ, ಗೋಲಾಡ್ರಿ ಎಂಬುದಾಗಿ ನೋಡ್ತೇವೆ. ಖಂಡಿತವಾಗಿ ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯ. ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಬಲಗೊಳ್ಳಬೇಕಾದ್ರೆ, ನಾವು ದೃಢವಾಗಿ ನಿಲ್ಲಬೇಕಾದ್ರೆ ಉಪವಾಸ ಅದು ಬಹಳ ಅಗತ್ಯವಾದಂಥ ಒಂದು ಸಂಗತಿ. ಹಾಗಾದರೆ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ಕೇವಲ 40 ದಿನಕ್ಕೆ ನಮ್ಮ ಉಪವಾಸವಾದ ಸೀಮಿತವಾಗಿದೆಯೋ? ವರ್ಷಕ್ಕೆ 40 ದಿನಗಳು ಉಪವಾಸ ಮಾಡಿದರೆ ನಮ್ಮ ಕ್ರಿಸ್ತಿಯ ಜೀವಿತ ಅದು ಬಲಗೊಳ್ತದೆ ಅಥವಾ ನಮ್ಮ ಆತ್ಮಿಕ ಜೀವಿತ ಬಲಗೊಳ್ತದೆ ಎಂಬುದಾಗಿ ನಾನು ಮತ್ತು ನೀವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಅದು ಕೂಡ ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಅಷ್ಟು ಮಾತ್ರವಲ್ಲ, ಇಲ್ಲಿ ನಾವು ಗಮನಿಸುವಂಥ ಒಂದು ಸಂಗತಿ ಯಾವುದು ಎಂಬುದಾಗಿ ಹೇಳುವಾಗ, ಆ 40 ದಿನದ ಉಪವಾಸವೂ ಕೂಡ ಅದು ಇತರರ ತೋರಿಕೆಗಾಗಿ ಅಥವಾ ಸಂಪ್ರದಾಯಕ್ಕಾಗಿ ನಾವು ಮಾಡ್ತಾ ಇದ್ದೇವೆಯಾ? ಅಥವಾ ನಿಜವಾಗಿ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಬಲಗೊಳ್ಳಬೇಕು, ನಾವು ದೃಢವಾಗಿ ನಿಲ್ಲಬೇಕು. ನಮ್ಮ ಸೇವೆ ಆಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ನಮ್ಮ ಉದ್ಯೋಗ ಆಗಿರ್ಬೋದು, ನಮ್ಮ ಆತ್ಮಿಕ ಜೀವನ ಅದು ದೃಢವಾಗಿ ನಿಲ್ಲಬೇಕೆಂಬುದಾಗಿ ಉಪವಾಸ ಮಾಡ್ತಾ ಇದ್ದೇವೆಯೋ? ಇದನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿದೆ. ಹಾಗಾದರೆ ಇವತ್ತು ಈ 3 ಸಂಗತಿಗಳು ಕೂಡ ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಈ ಶ್ರಮ ದಿನಗಳೇ ನಾವಿದ್ದೇವೆ. ಹೌದು, ಯೇಸು ಸ್ವಾಮಿ ಹೇಳುವಂಥ ಮಾತೇನಂತ ಹೇಳಿದರೆ, ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ. ಹೌದು, ಯಾವ ರೀತಿಯಾಗಿ ನಾವು ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕೆಂಬುದಾಗಿ ಹೇಳುವಾಗ, ಈ ಕ್ರೈಸ್ತಿಯ ಮೌಲ್ಯಗಳನ್ನು ನಾನು ಮತ್ತು ನೀವು ಅನುಸರಿಸುವ ಮುಖಾಂತರವಾಗಿ, ಅಥವಾ ಈ ಒಂದು ಕ್ರೈಸ್ತ ಮೌಲ್ಯಗಳನ್ನು ನಾನು ಮತ್ತು ನೀವು ನಡೆಸುವ ಮುಖಾಂತರವಾಗಿ ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ಹೋಗುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ವಿಚಾರವಾಗಿದೆ. ಆಗಿರುವಾಗ ಇವತ್ತು ನಮ್ಮ ದಾನ ಧರ್ಮಗಳು, ನಮ್ಮ ಪ್ರಾರ್ಥನೆ, ನಮ್ಮ ಉಪವಾಸಗಳು ಅದು ಯಾವ ರೀತಿ ಆಗಿರಬೇಕೆಂಬುದಾಗಿ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಇದು ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತದೆ, ನಮ್ಮನ್ನು ಆತ್ಮಿಕವಾಗಿ ಯಾವ ರೀತಿಯಾಗಿ ಬಲಪಡಿಸ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಹಾಗಾದರೆ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳುವಂಥದ್ದು ಬಹಳ ಅಗತ್ಯ. ಇದೆಲ್ಲವನ್ನು ಮಾಡಿದರೆ ನಾನು ಪರಲೋಕಕ್ಕೆ ಹೋಗುತ್ತೇನಾ? ನಾನು ದಾನ ಧರ್ಮ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ, ಉಪವಾಸ ಮಾಡಿದರೆ ನಾನು ಪರಲೋಕಕ್ಕೆ ಹೋಗುತ್ತೇನಾ? ನಮ್ಮಲ್ಲಿರುವಂಥ ಒಂದು ಪ್ರಶ್ನೆ ಆಗಿದೆ. ಈ ಪ್ರಶ್ನೆಯೊಂದಿಗೆ ನಾವು ಈ ಸಂದೇಶವನ್ನು ಮುಗಿಸೋಣ. ಈ ಪ್ರಶ್ನೆ ನಮ್ಮೊಳಗೆ ನಾವು ಹಾಕಿಕೊಳ್ಳೋಣ. ನಮ್ಮ ಕ್ರಿಸ್ತಿಯ ಮೌಲ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ಕ್ರಿಸ್ತನನ್ನು ಅನುಸರಿಸುವವರಾಗಿ ಇದನ್ನು ನಾವು ಅನುಸರಿಸುವಾಗ ನಮ್ಮ ಜೀವಿತದಲ್ಲಿ ನಾವು ಫಲವನ್ನು ಕಂಡುಕೊಳ್ತೇವೆ. ಇಲ್ಲದಿದ್ದರೆ ಇತರರಂತೆ ನಾವು ಕೂಡ ಕಪಟಿಗಳಾಗಿ ಇತರರ ದೃಷ್ಟಿಯಲ್ಲಿ ನಾವು ಕಾಣಿಸಲ್ಪಡ್ತೇವೆ. ದೇವರ ದೃಷ್ಟಿಯಲ್ಲಿ ನಾವು ಕಪಟಿಗಳಾಗಿ ನಾವು ಕಾಣಿಸಲ್ಪಡ್ತೇವೆ. ಇದನ್ನು ನಾನು ಮತ್ತು ನೀವು ಅರ್ಥ ಮಾಡಿಕೊಂಡವರಾಗಿ ನಮ್ಮ ಉಪವಾಸ ದಿನಗಳು ಅದು ದೇವರಿಗೆ ಮೆಚ್ಚುಗೆಯಾಗಿರಲಿ, ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿರಲಿ. ಆ ಮುಖಾಂತರವಾಗಿ ನಮ್ಮ ಆತ್ಮಿಕ ಜೀವನ, ನಮ್ಮ ಸಭೆಯ ಜೀವನ ಅದು ಬಲಗೊಳ್ಳಲಿ. ಹೀಗಾಗಲಿಕ್ಕಾಗುವಂತೆ ನಾವು ಪ್ರಾರ್ಥನೆ, ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನಿಮ್ಮ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಧರ್ಮ ಕಾರ್ಯಗಳು, ಪ್ರಾರ್ಥನೆ ಮತ್ತು ಉಪವಾಸ ಇವುಗಳ ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದೇವೆ. ದೇವ, ತೋರಿಕೆಗಾಗಿ ಅಲ್ಲ, ಇತರರು ನೋಡಲಿ ಎಂಬುದಾಗಿ ಅಲ್ಲ, ಬದಲಾಗಿ ಯಥಾರ್ಥವಾದಂಥ ಹೃದಯದೊಂದಿಗೆ ನಾವು ನಿಮ್ಮ ಮುಂದೆ ಕಾಣಿಸಿಕೊಳ್ಳಿಕ್ಕಾಗುವಂತೆ ನಮ್ಮ ಸಂಬಂಧವನ್ನು ಗಟ್ಟಿಪಡಿಸಿಕೊಳ್ಳಿಕ್ಕೆ ಸಹಾಯ ಮಾಡಿರುವುದಾಗಿ ಪ್ರಾರ್ಥಿಸುತ್ತಾ, ವಾಕ್ಯವನ್ನು ಕೇಳಿದ ನಮ್ಮೆಲ್ಲರನ್ನು ಕರ್ತನ ಬಲಪಡಿಸಿರಿ. ವಿಶೇಷವಾಗಿ ಕರ್ತನ ಆತ್ಮಿಕ ಜೀವಿತ ಈ ಶ್ರಮ ದಿನಗಳಲ್ಲಿ ಈ ಧ್ಯಾನಗಳ ಮುಖಾಂತರವಾಗಿ ಇನ್ನಷ್ಟು ಬಲಗೊಳ್ಳಲಿ, ಮಾತ್ರಕ್ಕೆ ನಾವು ಬರುವಂತೆ ಸಹಾಯ ಮಾಡಲಿ. ನಮ್ಮ ಸಭೆಯನ್ನು ಆಶೀರ್ವಾದ ಮಾಡಿರಿ, ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ವಿಶೇಷವಾಗಿ ಒಂದು ಬಿಗ್ ಜೆ ಮೀಡಿಯಾವನ್ನು ಆಶೀರ್ವಾದ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್.